ನಮಸ್ಕಾರ. ಗಂಡ ಮೆಟ್ಟಿದ ನಾಡು, ಗಟ್ಟಿ ಜನ, ನೇರ ಮಾತು, ತುಂಬು ಪ್ರೀತಿಯ ಸಹೃದಯ, ವಿಶಿಷ್ಟ ಸೊಗಡಿನ ಭಾಷೆ ಅಂದ್ಕೂಡ್ಲೆ ನಮ್ಮನ್ಸಿಗೆ ನಾಟೋದು ಉತ್ತರ ಕರ್ನಾಟಕದ ಜನರು. ಈ ವಾರ ಜನಶ್ರೀ ಬಳಗ ಹೋಗ್ತಾ ಇದೆ ಹಾವೇರಿ ಜಿಲ್ಲೆಯ ಬುರುಡಿಕಟ್ಟಿ ಗ್ರಾಮಕ್ಕೆ. ನಾನಾಗ್ಲೇ ಹೇಳ್ದ ಹಾಗೆ ಇವ್ರು ತೋರಿಸೋ ಪ್ರೀತಿಗೆ ಏನ್ ಹೇಳ್ಬೇಕು ನನ್ಗೆ ಗೊತ್ತಾಗ್ತಾನೆ ಇಲ್ಲ. ನಾವಿಲ್ಲಿ ಬಂದ ತಕ್ಷಣ ಅವರಲ್ಲಿ ನಮ್ಮನ್ನ ಒಬ್ಬರಾಗಿ ಮಾಡ್ಕೊಂಡಿದ್ದಾರೆ. ಇವರು ತುಂಬಾ ಕಷ್ಟಜೀವಿಗಳು. ಭೂತಾಯಿ ಇವರ ಬದುಕಿನ ಆಸರೆ, ಎತ್ತುಗಳು ಇವರ ಜೀವನ ಸಂಗಾತಿ. ಬೆವರು ಸುರಿಸಿ ಬೆಳೆಸಿದ ಪೈರನ್ನ ಕಟಾವು ಸಮಯದಲ್ಲಿ ಪೂಜೆ ಸಲ್ಲಿಸುವುದು ಇವರ ಪದ್ಧತಿ. ಹೊಟ್ಟೆಯ ತುಂಬಾ ಅನ್ನದ ಮಕ್ಕಳ ಹೆತ್ತವಳೇ. ಪೂರ್ತಿ ದುಡಿಯೋ ಎತ್ತುಗಳಿಗೆ ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಸಿ ಗೌರವ ಕೊಡೋ ಗುಣ ನ್ಯಾಚುರಲಿ ಇವರ ರಕ್ತದಲ್ಲಿ ಬಂದ್ಬಿಟ್ಟಿದೆ. ಉತ್ತರ ಕರ್ನಾಟಕದ ಪ್ರತಿಯೊಂದು ಊರಿನಲ್ಲಿಯೂ ವಿಜೃಂಭಣೆಯಿಂದ ಆಚರಿಸುವ ಈ ಹಬ್ಬಕ್ಕೆ ಹಟ್ಟಿ ಹಬ್ಬ ಅಂತಾರೆ. ಕೆಲವು ವಿಶೇಷ ಪೂಜೆಗಳಿಂದ ಶುರುವಾಗಿ ಮೈನವರೇಳಿಸುವ ಜಾನಪದ ಕ್ರೀಡೆಯಾದ ಹೋರಿ ಬೆದರಿಸುವ ಕಾರ್ಯಕ್ರಮವೇ ಈ ವಾರದ ಸಂಪ್ರದಾಯ. ನಮ್ ಕಡೆ ಹೀಗೆ. ಈ ಹಟ್ಟಿ ಹಬ್ಬವನ್ನ ಹೇಗೆ ಆಚರಿಸ್ತಾರೆ ಅನ್ನೋದನ್ನ ತಿಳಿಸ್ಕೊಡಕ್ಕೆ ಸುಮಾರು 25 ವರ್ಷಗಳಿಂದ ಈ ಹಬ್ಬವನ್ನು ಆಚರಿಸ್ತಾ ಇರೋ ಗುರುಶಾಂತಪ್ಪ ಅವರು ನಿಮ್ದಿದ್ದಾರೆ. ನಮಸ್ಕಾರ ಗುರುಶಾಂತಪ್ಪ ಅವರೇ. ನಮಸ್ಕಾರ. ಹೇಳಿ, ಈ ಹಟ್ಟಿ ಹಬ್ಬವನ್ನ ಹೇಗೆ ಶುರು ಮಾಡ್ತೀರಾ? ನಮ್ಮ ಸಂಪ್ರದಾಯಬದ್ಧವಾಗಿ ಪೂಜೆಯೊಂದಿಗೆ ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ಬನ್ನಿ ಪೂಜೆಯನ್ನು ತೋರಿಸ್ತೀವಿ. ಇಲ್ಲಿ ಸಗಣಿಯಿಂದ ಮನೆ ಮುಂದೆ ಎಲ್ಲ ಸಾರಿಸಿದ್ದಾರೆ, ಮತ್ತೆ ಇಲ್ಲೆಲ್ಲ ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕಿದ್ದಾರೆ. ಹೆಣ್ಮಕ್ಳು, ಇದರ ವಿಶೇಷತೆ ಏನು, ಯಾಕೆ ಇದನ್ನೆಲ್ಲ ಹಾಕಿದ್ದಾರೆ ಗುರುಶಾಂತಪ್ಪ ಅವರು? 336 ಕೋಟಿ ದೇವತೆಗಳನ್ನು ಹೊಂದಿರತಕ್ಕಂಥ ಗೋಮಾತೆಯ ಸಗಣಿಯನ್ನು ಹಾಗೂ ಅದರ ಮೂತ್ರವನ್ನು ತೆಗೆದುಕೊಂಡು ಈ ಸಾರಿಸಿ ಯಾವುದೇ ರೋಗ ರುಜಿಗಳು ಬರಬಾರ್ದು ಅಂತ ಹೇಳಿ ನಮ್ಮ ಹಿರಿಯರ ಕಾಲದಿಂದ ಮಾಡ್ಕೊಂಡು ಬಂದಿರತಕ್ಕಂಥ ಸಂಪ್ರದಾಯ. ಅದೇ ರೀತಿಯಾಗಿ ಇದರ ಗೊಬ್ಬರ ಏನಿದೆ ಅದು ನಮ್ಮ ಜೀವನಾಡಿ. ಆ ಗೊಬ್ಬರವನ್ನು ಹಾಕಿ ನಾವು ಬೆಳೆಯನ್ನು ಬೆಳೀತಕ್ಕಂಥದ್ದು. ಆ ಗೊಬ್ಬರದ ಪೂಜೆಯನ್ನು, ಅದು ನಮ್ಮ ಬಂಗಾರ. ಮನೆಯ ಹೊಸ್ತಿಲಲ್ಲಿ ಅಂಗಳದಲ್ಲಿ ರಂಗೋಲಿಯನ್ನು ಹಾಕಿ ಗುಜ್ರವನ್ನಿಟ್ಟು ಅಲ್ಲಿ ಪ್ರಾರಂಭ ಮಾಡಿ, ಅಲ್ಲಿಂದ ತದನಂತರ ಒಳಗಡೆ ನಾವು ನೀರನ್ನು ಹಾಕುವುದರ ಮುಖಾಂತರವಾಗಿ, ಅಂದರೆ ಅಭ್ಯಂಗ ಸ್ನಾನವನ್ನು ಮಾಡುವುದರ ಮುಖಾಂತರವಾಗಿ ಅಲ್ಲಿಂದ ನಾವು ಪ್ರಾರಂಭವನ್ನು ಮಾಡ್ತೀವಿ. ಅಭ್ಯಂಗನ ಸ್ನಾನ ಅಂದರೆ ಏನು ಮತ್ತು ಇದರ ಪ್ರಾಮುಖ್ಯತೆ ಏನು? ಇದು ಉತ್ತರ ಕರ್ನಾಟಕದ ವಿಶೇಷವಾದಂಥ ಹಬ್ಬ. ಈ ಹಬ್ಬದಲ್ಲಿ ಅಭ್ಯಂಗನ ಸ್ನಾನ ಅಂದರೆ ಬುರೇವು ಅಂತಾರೆ. ಆಡು ಭಾಷೆಯಲ್ಲಿ ಇದಕ್ಕೆ ಬುರೇವು ಅಂತಾರೆ. ಹಾಲು ತುಪ್ಪವನ್ನು ಹಾಕುವುದರ ಮುಖಾಂತರವಾಗಿ ಮಕ್ಕಳಿಗೆ ಹಾಗೂ ಮನೆಯಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ತಲೆಯಲ್ಲಿ ಹಾಲು ತುಪ್ಪವನ್ನು ಹಾಕಿ, ನೀರನ್ನು ಹಾಕಿ, ಕುದಿಸಿದ ನೀರನ್ನು ಹಾಕಿ, ಕಾಯಿಸಿದ ನೀರನ್ನು ಹಾಕಿ ಸ್ನಾನವನ್ನು ಮಾಡಿಸಿ, ಅದಾದ ನಂತರ ಗೋಮಾತೆಯಿಂದ ಬಂದಿರತಕ್ಕಂಥ ಮೂತ್ರವನ್ನು ತೆಗೆದುಕೊಂಡು ಅವರ ಬಾಯಲ್ಲಿ ಹಾಕಿ, ಯಾವುದೇ ಥರನಾದಂಥ ವರ್ಷವಿಡೀ ಯಾವುದೇ ರೋಗ ಬರದಂತೆ ಮೂತ್ರವನ್ನು ಕುಡಿದವನು, ಅದೇನೋ ಆಡು ಭಾಷೆಯಲ್ಲಿ ಹೇಳ್ತಾರಲ್ಲ ಗಾದಿ ಮಾತು, ಉಚ್ಚಿ ಕುಡ್ದವನು ಇಚ್ಛೆಯಲ್ಲಿ ಇರ್ತಾನಂತ. ಆ ರೀತಿಯಲ್ಲಿ ಗೋಮಾತೆಯ ಉಚ್ಚೆಯನ್ನು ಕುಡಿದವನು ತನ್ನ ಜೀವನದ ಪರ್ಯಂತವಾಗಿ ಯಾವುದೇ ಒಂದು ರೋಗ ರುಜಿಗೆ
ಒಳಗೊಳ್ಳಲ್ಲ ಅನ್ನುವಂಥ ಹಿರಿಯರ ಸಂಪ್ರದಾಯ ಪದ್ಧತಿಯಂತೆ ಈ ಕಾರ್ಯಕ್ರಮವನ್ನು ಸ್ನಾನ ಮಾಡುವುದರ ಮುಖಾಂತರವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ಈ ಪಾತ್ರೆ ಮೇಲೆ ಏನೋ ಬಳ್ಳಿಯನ್ನು ಕೂಡ ಹಾಕಿದ್ರೆ, ಏನು ಈ ಬಳ್ಳಿ, ಯಾಕೆ ಈ ಬಳ್ಳಿಯನ್ನು ಹಾಕಿದ್ರೆ, ಇದರ ವಿಶೇಷತೆ ಏನು ಗುರುಶಾಂತಪ್ಪ? ನಾವು ಶಿವನ ಆರಾಧಿಸ್ತಕ್ಕಂಥ ಜನ, ಭಾರತ ದೇಶದಲ್ಲಿರ್ತಕ್ಕಂಥ ಈ ಉತ್ತರ ಕರ್ನಾಟಕದ ಪ್ರತಿಯೊಬ್ಬರು ಹಿಂದೂ ಸಂಪ್ರದಾಯ ಪದ್ಧತಿಯಾಗಿ ನಾವು ಶಿವನವನ್ನು ಆರಾಧಿಸ್ತಕ್ಕಂಥ ಜನ. ಈ ಬಳ್ಳಿ ಏನಿದೆ ಇದು ಮಾಲಿಂಗನ ಬಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆ ಬಳ್ಳಿಯಲ್ಲಿ ಇರ್ತಕ್ಕಂಥ ಕಾಯಲ್ಲಿ ಲಿಂಗದ ಆಕಾರವಾದಂಥ ಮೂರ್ತಿಗಳು ಸಿಗ್ತಾವೆ. ಅದಕ್ಕೆ ಇದು ಶಿವನ ಬಳ್ಳಿ, ಮಾಲಿಂಗನ ಬಳ್ಳಿ ಅಂತಂದೇಳಿ ಅದನ್ನು ತಗೊಂಬಂದು ನಾವು ಕಾಸುವಂಥ ನೀರಿಗೆ ಕೊಡಕ್ಕೆ ಅದನ್ನು ಸುತ್ತಿ ಆ ನೀರನ್ನು ಅದರಲ್ಲಿ ಕರಿಕೆಯನ್ನು ಹಾಕಿ ಅದನ್ನು ಕಾಯಿಸಿದ ನಂತರ ಅದು ಪವಿತ್ರ ಆಗುತ್ತೆ ಅಂತ. ಇದಾದ ನಂತರ ಪೂಜೆ ಆದ ನಂತರ ಹಿರಿಯರಿಗೆ, ಮಕ್ಕಳಿಗೆ ಎಲ್ಲ ಕುಂದಿರಿಸಿ ಆರತಿ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಈ ಹಬ್ಬದಲ್ಲಿ ನಾವು ಮಾಡ್ತೀವಿ. ಈ ಹಟ್ಟಿ ಹಬ್ಬದ ದಿನದಂದು ಪ್ರತಿಯೊಬ್ಬರ ಮನೆಯಲ್ಲೂ ವಿಶೇಷ ಸಿಹಿ ಪದಾರ್ಥಗಳನ್ನ ಮಾಡಿ ಈ ಒಂದು ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ. ಅಲ್ಲಿ ಒಂದು ಕಡೆ ಸಿಹಿ ಪದಾರ್ಥಗಳನ್ನ ಮಾಡಿ ಮತ್ತು ಊಟೋಪಚಾರಗಳನ್ನ ಮಾಡಿ ಆಚರಿಸ್ತಾ ಇದ್ರೆ, ಇಲ್ಲಿ ಮತ್ತೊಂದು ಕಡೆ ಬಂಡಿ ಪೂಜೆಯನ್ನು ಮಾಡ್ತಾರೆ. ಅಂದರೆ ರೈತರ ಜೀವನಾಡಿಯಾಗಿರುವಂತಹ ಬಂಡಿಗೆ ಪೂಜೆಯನ್ನು ಮಾಡ್ತಾರೆ. ಗುರುಶಾಂತಪ್ಪ ಅವರೇ, ಈ ಬಂಡಿಗೆ ಯಾಕೆ ಪೂಜೆಯನ್ನು ಮಾಡ್ತೀರಾ? ಹಾಗೆ ಇದರ ವಿಶೇಷತೆ ಏನು? ನಾವು ಬಳಸ್ತಕ್ಕಂಥ ಪ್ರತಿಯೊಂದು ಆಯುಧಗಳನ್ನು ಇಟ್ಟು ನಾವು ಪೂಜೆ ಮಾಡ್ತೇವೆ. ಯಾವ ರೀತಿಯಾಗಿ ಗೋವನ್ನು, ಎತ್ತುಗಳನ್ನು ಪೂಜೆ ಮಾಡ್ತೇವೋ ಅದೇ ರೀತಿಯಾಗಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಭೂಮಿ ತಾಯಿಯನ್ನು ಬಿತ್ತಲಿಕ್ಕೆ ಉಪಯೋಗಿಸ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು ನಾವು ಈ ಹಟ್ಟಿ ಹಬ್ಬದಂದು ಪೂಜೆಯನ್ನು ಮಾಡ್ತೀವಿ.